ಇಷ್ಟು ಎಂದು ಸ್ಪರ್ಧಿಗಳು ಬಿಗ್ ಬಾಸ್ ಆಯೋಜಕರ ಮಧ್ಯೆ ಒಪ್ಪಂದ ಆಗಿರುತ್ತದೆ. ಡ್ರೋನ್ ಪ್ರತಾಪ್ ಅವರಿಗೆ ಈ ಹಿಂದೆಯೇ 2 ಬಾರಿ ಬಿಗ್ ಬಾಸ್ ಆಫರ್ ಬಂದಿತ್ತು. ಆದರೆ ಅವರು ಬೇಡ ಎಂದಿದ್ದರಂತೆ. ಡ್ರೋನ್ ಪ್ರತಾಪ್ ನಿಜಕ್ಕೂ ಹೇಗೆ ಎಂದು ತಿಳಿದುಕೊಳ್ಳುವ ಕುತೂಹಲ ವೀಕ್ಷಕರಿಗೆ ಇರುತ್ತದೆ. ಹಾಗಾಗಿ ಇವರಿಗೆ ವಾರಕ್ಕೆ 1 ಲಕ್ಷ ರೂಪಾಯಿ ಕೊಟ್ಟು ಆಶ್ಚರ್ಯ ಇಲ್ಲ. ಆದರೆ 70,000 ರೂಪಾಯಿ ಒಳಗಡೆ ಹಣ ಕೊಡುವ ಸಾಧ್ಯತೆ ಹೆಚ್ಚಿದೆ. ಸಿನಿಮಾದಲ್ಲಿ ನಟಿಸಿರುವ ಸಂಗೀತ ಅವರಿಗೆ ಮಾರ್ಕೆಟ್ ವ್ಯಾಲ್ಯೂ ಚೆನ್ನಾಗಿದೆ. ಒಂದು ವಾರಕ್ಕೆ 1 ರಿಂದ 2 ಲಕ್ಷ ರೂಪಾಯಿ ಕೊಟ್ಟರೂ ಆಶ್ಚರ್ಯ ಇಲ್ಲ. ಆದರೆ ಈ ಸಂಭಾವನೆ ಬಗ್ಗೆ ಬಿಗ್ ಬಾಸ್ ಆಗಲಿ ಸಂಗೀತ ಅವರಾಗಲಿ ಮಾತನಾಡುವುದಿಲ್ಲ. ಇದು ಕೇವಲ ಊಹೆ ಅಷ್ಟೇ. ದುಬೈನಲ್ಲಿ ನೆಲೆಸಿದ್ದ ಇಶಾನಿ ಅವರಿಗೆ ಕನ್ನಡದಲ್ಲಿ ಗುರುತಿಸಿಕೊಳ್ಳುವ ಆಸೆ ಇತ್ತು. ಹೀಗಾಗಿ ಅವರಿಗೆ ಬಿಗ್ ಬಾಸ್ ನೀಡುವ ಹಣಕ್ಕಿಂತ ಜನಪ್ರಿಯತೆ ಮುಖ್ಯ ಆಗಿತ್ತು. ಇವರಿಗೂ ಕೂಡ ವಾರಕ್ಕೆ 1 ಲಕ್ಷ ರೂಪಾಯಿ ಸಿಕ್ಕಿರಬಹುದು. ಇದು ಅಧಿಕೃತ ಮಾಹಿತಿ ಅಲ್ಲ. ವರ್ತೂರ್ ಸಂತೋಷ್ಗೂ ಕೂಡ ಹಣಕ್ಕಿಂತ ಇನ್ನಷ್ಟು ಜನರು ತಮ್ಮನ್ನ ಗುರುತಿಸಿಕೊಳ್ಳಬೇಕು ಎನ್ನುವ ಅದು ಇರುತ್ತದೆ. ಅವಿನಾಶ್ ಅವರಿಗೂ ಕೂಡ ಇದೇ ಮನಸ್ಥಿತಿ ಇರುವುದು. ಧಾರಾವಾಹಿಗಳಲ್ಲಿ ಕಾಣಿಸಿಕೊಂಡ ನಟಿ ಭಾಗ್ಯಶ್ರೀ ಅವರಿಗೆ ಬಿಗ್ ಬಾಸ್ ಶೋನಲ್ಲಿ ವಾರಕ್ಕೆ 1 ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ ಕೂಡ ಸಿಕ್ಕಿರಬಹುದು. ಬಿಗ್ ಬಾಸ್ ಶೋನಲ್ಲಿ ಭಾಗ್ಯಶ್ರೀ ಅವರಂತಹ ಕ್ಯಾರೆಕ್ಟರ್ ಅವಶ್ಯಕತೆ ಇತ್ತು. ಮೆಗಾ ಧಾರಾವಾಹಿಗಳ ನಾಯಕಿ ಸಿರಿ ಅವರಿಗೆ ಪರಭಾಷೆಯ ಸೀರಿಯಲ್ಗಳಲ್ಲಿ ನಟಿಸುವ ಅವಕಾಶ ಇತ್ತು. ಆದರೆ ಅವರು ಮೊದಲ ಬಾರಿಗೆ ಬಿಗ್ ಬಾಸ್ ಎನ್ನುವ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದರು. ಇವರಿಗೆ ವಾರಕ್ಕೆ 1 ಲಕ್ಷ ರೂಪಾಯಿ ಮೇಲೆ ಸಂಭಾವನೆ ಸಿಗುವ ಸಾಧ್ಯತೆ ಹೆಚ್ಚಿದೆ. ಇವರ ಮಾರ್ಕೆಟ್ ವ್ಯಾಲ್ಯೂ ಜಾಸ್ತಿನೇ ಇದೆ. ಯಾವುದೇ ಬಿಗ್ ಬಾಸ್ ಸೀಸನ್ ತೆಗೆದುಕೊಳ್ಳಿ, ಅಲ್ಲಿ ಕಾಮಿಡಿಯನ್ ಅಗತ್ಯ ಇದ್ದೇ ಇರುತ್ತದೆ. ರಿಯಾಲಿಟಿ ಶೋ ಮಾಡುತ್ತಾ ಸಿನಿಮಾ ಮಾಡುತ್ತಿದ್ದ ತುಕಾಲಿ ಸ್ಟಾರ್ ಅವರಿಗೆ ಬಿಗ್ ಬಾಸ್ ಎನ್ನುವ ವೇದಿಕೆಯ ಅವಶ್ಯಕತೆ ಇದ್ದೇ ಇತ್ತು. ಅವರಿಗೂ ಕೂಡ ಒಂದು ವಾರಕ್ಕೆ 1 ಲಕ್ಷ ರೂಪಾಯಿ ಮೇಲೆ ಹಣ ನೀಡಿದರೂ ಆಶ್ಚರ್ಯ ಇರುವುದಿಲ್ಲ. ಇನ್ನು ಬಿಗ್ ಬಾಸ್ ಶೋಗೆ ದೊಡ್ಡ ಬಜೆಟ್ ಬೇಕಾಗಿರುವುದು. ಈ ಶೋಗೋಸ್ಕರ ನೂರಾರು ಜನ ನಿತ್ಯ ಕೆಲಸ ಮಾಡುತ್ತಾರೆ. ಇಲ್ಲಿ ಸಿಗುವ ಜನಪ್ರಿಯತೆ ಹಣಕ್ಕಿಂತ ದೊಡ್ಡದು. ಫಿಟ್ನೆಸ್ ಟ್ರೈನ್ ಮಾಡೆಲ್ ಆಗಿದ್ದ ಮೈಕಲ್ ಅವರಿಗೆ ಬಿಗ್ ಬಾಸ್ ಎನ್ನುವ ವೇದಿಕೆ ಕನ್ನಡಿಗರ ಜೊತೆ ಕನೆಕ್ಟ್ ಆಗಲು ಬೇಕಿತ್ತು. ರೋಡೀಸ್ನಲ್ಲಿಯೂ ಭಾಗವಹಿಸಿದ್ದ ಮೈಕಲ್ ಅವರು ಈ ಜನಪ್ರಿಯತೆಯನ್ನು ಪಡೆದುಕೊಂಡು ಅವರ ಉದ್ಯಮ ಮಾಡೆಲಿಂಗ್ ಪ್ರಪಂಚವನ್ನ ಇನ್ನಷ್ಟು ವಿಸ್ತಾರ ಮಾಡಿಕೊಳ್ಳಬಹುದು. ಅಂದಹಾಗೆ ಮೈಕಲ್ ಅವರಿಗೆ ವಾರಕ್ಕೆ 1 ಲಕ್ಷ ರೂಪಾಯಿ ಕೊಡುವ ಸಾಧ್ಯತೆ ಹೆಚ್ಚಿದೆ. ನಮ್ರತಾ ಗೌಡ ಅವರಿಗೆ ಧಾರಾವಾಹಿಯಲ್ಲಿ ದಿನಕ್ಕೆ 10 ರಿಂದ 12 ಸಾವಿರ ರೂಪಾಯಿ ಸಿಗುವ ಸಾಧ್ಯತೆ ಇರಬಹುದು. ಅವರಿಗೆ ಈ ಶೋನಲ್ಲಿ 1.5 ಲಕ್ಷ ರೂಪಾಯಿ ಹಣ ಸಿಕ್ಕಿದರೂ ಅಚ್ಚರಿ ಇಲ್ಲ. ನಮ್ರತಾ ಅವರಿಗೆ ದೊಡ್ಡ ಅಭಿಮಾನಿ ಬಳಗ ಇದ್ದು ಮಾರ್ಕೆಟ್ ವ್ಯಾಲ್ಯೂ ಕೂಡ ಜಾಸ್ತಿ ಇತ್ತು. ಕನ್ನಡ ಚಿತ್ರರಂಗದಲ್ಲಿ ಶಿವನ ಪಾತ್ರದಲ್ಲಿ ಪೌರಾಣಿಕ ಧಾರಾವಾಹಿಯಲ್ಲಿ ಮಿಂಚಿದ ವಿನಯ್ ಗೌಡ ಅವರಿಗೆ ವಾರಕ್ಕೆ 2 ಲಕ್ಷ ರೂಪಾಯಿ ಕೊಟ್ಟರೂ ಆಶ್ಚರ್ಯ ಇಲ್ಲ. ಇವರ ಮಾರ್ಕೆಟ್ ವ್ಯಾಲ್ಯೂ ಚೆನ್ನಾಗೇ ಇದೆ. ಕೆಲವೊಮ್ಮೆ ವಾರಕ್ಕೆ ಇಷ್ಟು ಲಕ್ಷ ಅಷ್ಟು ಲಕ್ಷ ಅಂತ ಹೇಳೋದುಂಟು. ಆದರೆ ನಿಜಕ್ಕೂ ಆ ಸ್ಪರ್ಧಿಗಳಿಗೆ ಅಷ್ಟು ಹಣ ಸಿಕ್ಕಿರುವುದಿಲ್ಲ. ಕೆಲವೊಂದು ಸ್ಪರ್ಧಿಗಳಿಗೆ ಒಂದು ವಾರಕ್ಕೆ 20,000 ಕೂಡ ಸಿಕ್ಕಿರೋದಿಲ್ಲ. ರಾಷ್ಟ್ರ ಪ್ರಶಸ್ತಿ ಪಡೆದ ಡೊಳ್ಳು ಸಿನಿಮಾ ನಟ ಕಾರ್ತಿಕ್ ಅವರು ಇತ್ತೀಚೆಗೆ ಅಂತರ್ಪಟ ಧಾರಾವಾಹಿಯಲ್ಲಿ ಅತಿಥಿ ಪಾತ್ರ ಮಾಡಿದ್ದರು. 10 ವರ್ಷದ ಹಿಂದೆ ಅವರು ಅಕ್ಕ ಎನ್ನುವ ಸೂಪರ್ ಹಿಟ್ ಸೀರಿಯಲ್ನಲ್ಲಿ ನಾಯಕ ಆಗಿದ್ದವರು. ಇವರಿಗೆ ಈ ಶೋನಲ್ಲಿ ಒಂದು ವಾರಕ್ಕೆ 1.5 ಲಕ್ಷ ರೂಪಾಯಿ ಮೇಲೆ ಸಂಭಾವನೆ ಸಿಗಬಹುದು. ಇನ್ನು ಬಿಗ್ ಬಾಸ್ ಶೋನಲ್ಲಿ 1, 2, 3ನೇ ಸ್ಥಾನ ಪಡೆಯುವವರಿಗೆ ಎಷ್ಟು ಬಹುಮಾನ ಸಿಗುವುದು, ಅದರ ಜೊತೆಗೆ ವಾರದ ಸಂಭಾವನೆ ಕೂಡ ಸಿಗುತ್ತದೆ. ಪೆಂಟಗನ್ ಸಿನಿಮಾದಲ್ಲಿ ಬೋಲ್ಡ್ ಆಗಿ ಕಾಣಿಸಿಕೊಂಡಿದ್ದ ತನಿಷಾ ಕುಪ್ಪಂಡ ಅವರಂತಹ ಬೋಲ್ಡ್, ನೇರವಾಗಿ ಮಾತನಾಡುವ ವ್ಯಕ್ತಿತ್ವ ಇರುವವರು ಬಿಗ್ ಬಾಸ್ ಮನೆಗೆ ಬೇಕಿತ್ತು. ತನಿಷಾ ಅವರಿಗೂ ಕೂಡ ಒಂದು ವಾರಕ್ಕೆ 1 ಲಕ್ಷ ರೂಪಾಯಿ ಮೇಲೆ ಕೊಟ್ಟಿರಬಹುದು. ತೆಲುಗು, ತಮಿಳು, ಹಿಂದಿ ಬಿಗ್ ಬಾಸ್ ಶೋಗೆ ಹೋಲಿಕೆ ಮಾಡಿದರೆ ಕನ್ನಡ ಬಿಗ್ ಬಾಸ್ ಶೋನಲ್ಲಿ ಸಂಭಾವನೆ ಕಮ್ಮಿ ಅಂತ ಹೇಳ್ತಾರೆ. ಆದರೆ ಇದು ಅಧಿಕೃತ ಮಾಹಿತಿ ಅಲ್ಲ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.